ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಸಮ್ಮರ್ ಸೀಸನಿಗೆ ಅಂತೇಳಿ ಈಸಿ ಆ್ಯಂಡ್ ಕ್ವಿಕ್ ಆಗಿ ಮೊಸರನ್ನ ಯೂಸ್ ಮಾಡಿಕೊಂಡು ಸಾರು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ಬರ್ರಿ ಮೊಸರು ಯೂಸ್ ಮಾಡಿಕೊಂಡು ಇನ್ಸ್ಟಂಟಾಗಿ ಸಾರು ಮಾಡೋಣಂತ. ಫ್ರೆಂಡ್ಸ್, ನಾ ಇಲ್ಲೇ ಒಂದು ಬೌಲ್ ಮೊಸರಿಗೆ 1 ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ಚಲೋತ್ನಂಗೆ ಬೀಟ್ ಮಾಡ್ಕೊಂಡು ಇದನ್ನು ಮಜ್ಜಿಗೆಯಾಗಿ ಕನ್ವರ್ಟ್ ಮಾಡ್ಕೊಂಡೀನಿ. ಬರ್ರಿ ಈಗ ಇದಕ್ಕೆ ಒಗ್ಗರಣೆ ಕೊಡೋಣಂತ. ಫ್ರೆಂಡ್ಸ್, ನಾನು ಗ್ಯಾಸ್ ಮೇಲೆ ಒಂದು ಸ್ಪೂನ್ ಇಟ್ಟೇನಿ. ಅದಕ್ಕೆ ಒಂದು 2ರಿಂದ 3 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಸ್ವಲ್ಪ ಕಾಯ್ಲಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಮತ್ತು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತೀನಿ. ಅವೆರಡು ಚಟ್ ಅನ್ಲಿ. ಸಾಸಿವೆ ಜೀರಿಗೆ ಚಟ ಅಂದ್ಬಿಟ್ಲೆ ಒಂದು 2 ಕಡ್ಡಿ ಕರಿಬೇವು ಹಾಕೋಣಂತ. ಕರಿಬೇವು ಹಾಕಿದ್ಮೇಲೆ 1 ಗಡ್ಡೆ ಬೆಳ್ಳುಳ್ಳಿನ ಜಜ್ಕೊಂಡೇನಿ. ಅದನ್ನು ಹಾಕಿ 1 ಸೆಕೆಂಡ್ ಅದನ್ನು ಬಾಯ್ಲ್ ಮಾಡ್ಕೊಳ್ಳೋಣಂತ. ಆಮೇಲೆ 1 ಚಿಟಿಕೆಯಷ್ಟು ಹಿಂಗೆ ಹಾಕಿ ಇದನ್ನು ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡಿಬಿಡೋಣಂತ. ಓಕೆ, ಬರ್ರಿ ಒಗ್ಗರಣೆ ರೆಡಿ ಆಗೈತಿ. ಇದನ್ನು ಸಾರಿಗೆ ಹಾಕೋಣಂತ. ಸೊ ಒಗ್ಗರಣೆ ಸ್ವಲ್ಪ ತಣ್ಣಗಾಗಲಿ, ಅಲ್ಲಿ ಮಟ್ಟ ನಾವು ಸಾರಿಗೆ ಹಸಿ ಖಾರ ಹಾಕೊಳ್ಳೋಣಂತ. ಇದು 1 ಮೆಣಸಿನ್ಕಾಯ್ದಷ್ಟು ಖಾರದ ಪೇಸ್ಟ್ ಐತಿ. ಆಮೇಲೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನಾವಿಲ್ಲೇ ಸಾಲ್ಟ್ ಹಾಕೊಳ್ಳೋನು. ಇದನ್ನು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಓಕೆ, ಈಗ ರೆಡಿ ಮಾಡ್ಕೊಂಡಂತ ಒಗ್ಗರಣೆ ಹಾಕೋಣ. ನೋಡ್ರಿ, ಭಾರಿ ಈಸಿಯಾಗಿ ಕ್ವಿಕ್ಕಾಗಿ ಸಾರು ರೆಡಿ ಆಗಿಬಿಡ್ತೈತಿ. ಈಗ ಇದಕ್ಕೆ ಲಾಸ್ಟ್ ಟಚ್ ನೋಡ್ರಿ, ಮಸ್ತಾಗೈತಿ. ಲಾಸ್ಟಿಗೆ ಇದಕ್ಕೆ ನಾವು ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸಿದ್ವಿ ಅಂತಂದ್ರೆ ಸಾರು ರೆಡಿ ಆಗ್ತೈತಿ. ಅನ್ನದ ಜೊತೆ ಭಾರಿ ಟೇಸ್ಟ್ ಆಗ್ತೈತಿ ಸಾರು. ಸೊ ಫ್ರೆಂಡ್ಸ್, ನಾ ಮಾಡ್ದಂಥ ಮೊಸರು ಯೂಸ್ ಮಾಡಿಕೊಂಡು ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡಿದ ಸಾರು ರೆಡಿ ಆಗೈತಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾ ಇದನ್ನು ಇವತ್ತು ರೈಸ್ ಜೊತೆ ಸರ್ವ್ ಮಾಡತ್ತೀನಿ. ರೈಸಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಇರ್ತೈತಿ ಇದು. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.